ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯ ಹಿನ್ನೆಲೆ ಕೆಂಪೇಗೌಡರ ಪ್ರತಿಮೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ. ದೇವನಹಳ್ಳಿಯ ಏರ್ಪೋರ್ಟ್ ಬಳಿ ಇರುವಂತಹ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭಾಗವಹಿಸಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಚಿವ KH ಮುನಿಯಪ್ಪ ಭಾಗಿಯಾಗಿದ್ದರು. Please come back. Hey, come back. ಲೈವ್ ಅಲ್ಲಿ ಇರ್ತದೆ, ಇವತ್ತೆಲ್ಲ ನೋಡಬೇಕು. ಬಹಳ ವಿಶೇಷವಾದಂತಹ ಸಂದರ್ಭ. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಈಗ ನಮ್ಮ ಸರ್ಕಾರ 5 ಎಕರೆ ನಾವು ಕೊಟ್ಟಿದ್ದೀವಿ. ನಾವೇ ಇದನ್ನ ಪ್ರಾಧಿಕಾರ ರಚನೆ ಮಾಡಿದವರು, ನಾವೇ ಜಯಂತಿ ಪ್ರಾರಂಭ ಮಾಡಿದವರು, ನಾವೇ ಭೂಮಿ ಕೊಟ್ಟಿರೋರು, ನಾವೇ ಅದಕ್ಕೊಂದು ಭವ್ಯವಾದಂಥ ಕಟ್ಟಡ ಕಟ್ಟಬೇಕು ಅಂತೇಳಿ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ನಾನು ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಿ ಅದನ್ನು ಕೂಡ ನಾನು, ಕೃಷ್ಣ ಬೈರೇಗೌಡರು, ಮುನಿಯಪ್ಪನವರು ಮತ್ತು ನಮ್ಮ ಇವರೆಲ್ಲ ಸೇರಿ, ಅಧಿಕಾರಿಗಳೆಲ್ಲ ಸೇರಿ ನಾವೆಲ್ಲ ಅಲ್ಲಿ ಗೌರವ ಸಲ್ಲಿಸ್ಬಿಟ್ಟು ನಾವು ಬಂದಿದ್ದೇವೆ.